ವಿಧಾನ ಪರಿಷತ್ ಎಲೆಕ್ಷನ್ನಲ್ಲಿ ಅಡ್ಡ ಮತದಾನದ ಹಿನ್ನೆಲೆಯಲ್ಲಿ ಕ್ರಾಸ್ ವೋಟಿಂಗ್ ನಡೆಸಿದ ಶಾಸಕರಿಗೆ ಕಾದಿದೆಯಾ ಹಾಗಾದ್ರೆ ಬಿಗ್ ಶಾಕ್ ಎನ್ನುವ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ. ಏನ್ ಮಾಡಬಹುದು ಹೈಕಮಾಂಡ್ ನಾಯಕರು, ಬಿಜೆಪಿಯ ಹೈಕಮಾಂಡ್ ನಾಯಕರು ಒಂದು ಗಟ್ಟಿ ನಿರ್ಧಾರಕ್ಕೆ ಬರ್ತಾರಾ? ಕ್ರಾಸ್ ವೋಟಿಂಗ್ ನಡೆಸಿದ ಶಾಸಕರಿಗೆ ಬಿಗ್ ಶಾಕ್ ಕಾದಿದೆಯಾ? ಕಾಂಗ್ರೆಸ್ಗೆ ವೋಟ್ ಮಾಡಿದ ಶಾಸಕರಿಗೆ ಉಚ್ಚಾಟನೆ ಶಿಕ್ಷೆ ಸಿಗುತ್ತಾ? ಅಡ್ಡ ಮತದಾನ ಮಾಡಿದ ಬಿಜೆಪಿ ಮತ್ತು ಜೆಡಿಎಸ್ನ 11 ಶಾಸಕರು ಯಾರು? ಹೀಗಾಗಿ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೇ ಅವರನ್ನ ಉಚ್ಚಾಟನೆ ಮಾಡಲಾಗುತ್ತಾ? ಶಾಸಕರ ವಿವರವನ್ನ ಬಿಜೆಪಿ ಅಧ್ಯಕ್ಷ ನಿತಿನ್ ನಬೀನ್ ಅವರು ಪಡ್ಕೊಂಡಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರು ಫಲಿತಾಂಶ ಪ್ರಕಟಗೊಂಡ ಬಳಿಕ ಅಶೋಕ್ ಮತ್ತು ವಿಜೇಂದ್ರ ಸಭೆ ಮಾಡಿದ್ರು. ಶಾಸಕರ ವಿರುದ್ಧ ಕ್ರಮ ಕೈಗೊಳ್ಳುವ ಸಂಬಂಧ ಮೀಟಿಂಗ್ ಅನ್ನ ಮಾಡಲಾಗಿದೆ. ತೀವ್ರ ಹಿನ್ನಡೆ ಇಲ್ಲಿ ಬಿಜೆಪಿಗೆ. ಯಾಕಂತ ಹೇಳಿದ್ರೆ ಬಿಜೆಪಿಯ ಶಾಸಕರು ಹೋಗಿ ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನು? ಇವ್ರ ಮೇಲೆ ಯಾವ ಕ್ರಮವನ್ನು ತೆಗೆದುಕೊಳ್ತಾರೆ? ಒಟ್ಟು 11 ಶಾಸಕರು, ಮೈತ್ರಿಯಿಂದ 11 ಶಾಸಕರು, ಬಿಜೆಪಿ ಮತ್ತು ಜೆಡಿಎಸ್ನ 11 ಶಾಸಕರ ಮೇಲೆ ಪಕ್ಷದ ವರಿಷ್ಠರು ಯಾವ ಕ್ರಮವನ್ನು ಕೈಗೊಳ್ಳಬಹುದು? ಸದ್ಯಕ್ಕಿರುವ ಪ್ರಶ್ನೆ ಇದು. ಶಾಸಕರ ವಿವರವನ್ನು ಬಿಜೆಪಿಯ ಶಾಸಕರು ಅಡ್ಡ ಮತದಾನ ಯಾರೆಲ್ಲ ಮಾಡಿದ್ದಾರೆ ಅವರ ವಿವರವನ್ನು ನಿತಿನ್ ನಬೀನ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಪಡ್ಕೊಂಡಿದ್ದಾರೆ ಎನ್ನುವ ಮಾಹಿತಿ ಇದೆ. ಫಲಿತಾಂಶ ಪ್ರಕಟಗೊಂಡ ಬಳಿಕ ಅಶೋಕ್ ವಿಜೇಂದ್ರ ಸಭೆ ಸೇರಿ ಶಿಸ್ತು ಕ್ರಮದ ವಿಚಾರವಾಗಿ ಚರ್ಚೆಯನ್ನು ಮಾಡಿದ್ದಾರೆ ಎನ್ನುವ ಮಾಹಿತಿ ಕೂಡ ಸಿಕ್ಕಿದೆ.